ಹಾಯ್ ಎಲ್ಲ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗಿರಳಿ. ಬಹುನಿರೀಕ್ಷಿತ ಕೇಂದ್ರ ಸರ್ಕಾರದ ಮಹಿಳಾ ಮೀಸಲಾತಿ ಅಂದರೆ ನಾರಿಶಕ್ತಿ ಬಿಲ್ ಏನಿದೆ ಅದನ್ನ ಜಾರಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರದ NDA ಸರ್ಕಾರ ಪಣವನ್ನು ತೊಟ್ಟಿತ್ತು. ಅದಕ್ಕೋಸ್ಕರವಾಗಿಯೇ ವಿಶೇಷವಾದಂತಹ ಅಧಿವೇಶನವನ್ನು ಕೂಡ ಕರೆದಿತ್ತು. 3 ದಿನಗಳಿಂದಲೂ ಕೂಡ ಈಗಾಗಲೇ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಈ ಒಂದು ಬಿಲ್ ಬಗ್ಗೆ ವಿಸ್ತೃತವಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಕೂಡ ಆಗಿತ್ತು. ಮತ್ತೆ ಎಲ್ಲಾ ಪಕ್ಷದ ನಾಯಕರೆಲ್ಲರೂ ಕೂಡ ಸಂಸದರಾಗಿರಬಹುದು ಮತ್ತೆ ರಾಜ್ಯಸಭೆ ಸದಸ್ಯರು ಎಲ್ಲರೂ ಕೂಡ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಅಂತಿಮವಾಗಿ ನಿನ್ನೆ ದಿನ ಸಂಜೆ ಬಹಳ ಪ್ರಮುಖವಾಗಿ ವೋಟಿಂಗ್ ಆದಂತ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಆಗಿರತಕ್ಕಂತಹ ನಾರಿಶಕ್ತಿ ಯೋಜನೆ ಆಗಿರಬಹುದು, ಮತ್ತೊಂದರೆ ಕ್ಷೇತ್ರ ಮರು ವಿಂಗಡಣೆ ಒಂದು ಬಿಲ್ಗೆ ಇದೀಗ ಹಿನ್ನಡೆ ಆಗಿರುವಂತದ್ದು, ಸೋಲಾಗಿರುವಂತದ್ದು. ಈ ಒಂದು ಸೋಲು ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ರಾಜಕೀಯ ಮತ್ತೆ ಜಟಾಪಟಿಗೆ ಈಗಾಗಲೇ ಕಾರಣವಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ದೊಡ್ಡ ಮಟ್ಟದ ಒಂದು ರೀತಿ ವಾಕ್ಸಮರವೇ ಈಗಾಗಲೇ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆಗೆ ಈಗಾಗಲೇ ಈ ಒಂದು ಮೀಸಲಾತಿಯ ಮುಖಾಂತರವಾಗಿ ಮಹಿಳೆಯರಿಗೆ ಅಂದ್ರೆ ಯಾರೆಲ್ಲ ಬಡ ವರ್ಗದ ಮಹಿಳೆಯರಿದ್ದಾರೆ ಅವರಿಗೆ ಒಂದು ರೀತಿ ಮುಖ್ಯವಾಗಿ ವಿಧಾನಸಭೆ ಆಗಿರ್ಬೋದು ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅವರು ಕೂಡ ಒಂದು ರೀತಿ ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮಹಿಳಾ ಮೀಸಲಾತಿಯನ್ನ ತಂದಿರತಕ್ಕಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಕ್ಷೇತ್ರ ಮರು ವಿಂಗಡಣೆ ಬಿಲ್ ಕೂಡ ಇದೆ. ಅದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಮಹಿಳಾ ಮೀಸಲಾತಿಯ ಮುಖಾಂತರವಾಗಿ ಬರ್ತಕ್ಕಂತಹ 2029ರ ಒಂದು ಚುನಾವಣೆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಮಹಿಳೆಯರಿಗೆ ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕೇಂದ್ರದ NDA ಸರ್ಕಾರ ಈಗಾಗಲೇ ಬಹಳಷ್ಟು ಕಸರತ್ತನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ಬಿಲ್ ಅನ್ನು ಕೂಡ ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿತ್ತು. ಅದಕ್ಕೋಸ್ಕರವಾಗಿಯೇ ಮುಖ್ಯವಾಗಿ ಬಜೆಟ್ ಅಧಿವೇಶನ ಆದ ಕೂಡಲೇ ವಿಶೇಷವಾಗಿ 3 ದಿನಗಳ ಅಧಿವೇಶನವನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕರೆಯೋದ್ರ ಮುಖಾಂತರವಾಗಿ ಅದರ ಬಗ್ಗೆ ಚರ್ಚೆ ಕೂಡ ಮಾಡಲಾಗಿತ್ತು. ಅಂತಿಮವಾಗಿ ಕಾಂಗ್ರೆಸ್ನ ನಾಯಕರು ಮತ್ತೆ ಕಾಂಗ್ರೆಸ್ನ ಮಿತ್ರ ಪಕ್ಷದ ನಾಯಕರೆಲ್ಲರೂ ಕೂಡ ಈ ಒಂದು ಬಿಲ್ಗೆ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಆ ಒಂದು ಬಿಲ್ಗೆ ಎಲ್ಲ ಒಂದ್ ಕಡೆ ಸೋಲಾಗುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಮಾಡೋದ್ರ ಮುಖಾಂತರವಾಗಿ ಅದರಲ್ಲಿ ಸಕ್ಸಸ್ ಅನ್ನು ಕೂಡ ಕಂಡಿದ್ದಾರೆ. ಇದೀಗ ಬಿಜೆಪಿಯ ಮುಖ್ಯವಾಗಿ ಅಂದ್ರೆ ಕಾಂಗ್ರೆಸ್ ಮತ್ತೆ ಅವರ ಮಿತ್ರ ಪಕ್ಷದ ನಾಯಕರ ವಿರುದ್ಧವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿರುವಂತದ್ದು, ತಪ್ಪು ಮಾಡಿದಿರಿ, ಬರುವಂತ ದಿನಗಳಲ್ಲಿ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ ಅನ್ನೋ ಒಂದು ಸಂದೇಶವನ್ನ ಕೊಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಅವರ ಮಿತ್ರ ಪಕ್ಷದ ನಾಯಕರಿಗೆ ಒಂದು ತಕ್ಕ ಪ್ರತ್ಯುತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗ ನರೇಂದ್ರ ಮೋದಿ ಅವರು ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಮುಖ್ಯವಾಗಿ ಯಾವಾಗ ಈ ಬಿಲ್ ಫೇಲ್ ಆಯಿತೋ ಅದಾದ ಬಳಿಕವಾಗಿ ಒಂದು ರೀತಿ ಸಂದೇಶವನ್ನ ಈಗಾಗಲೇ ಮಿತ್ರ ಪಕ್ಷ ಅಂದ್ರೆ ವಿರೋಧ ಪಕ್ಷದ ನಾಯಕರುಗಳಿಗೆ ನರೇಂದ್ರ ಮೋದಿ ಅವರು ಕೂಡ ರವಾನೆಯನ್ನು ಕೂಡ ಮಾಡಿರುವಂತದ್ದು. ಇದೀಗ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರವನ್ನೇ ದೊಡ್ಡ ಮಟ್ಟದ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಒಂದ್ ರೀತಿ ಕಾಂಗ್ರೆಸ್ ವಿರುದ್ಧವಾಗಿ ಅಂದ್ರೆ ಕಾಂಗ್ರೆಸ್ ಮತ್ತೆ ಅವರ ಮಿತ್ರ ಪಕ್ಷಗಳ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡುವಂತದ್ದು, ಆ ಮುಖಾಂತರವಾಗಿ ಮಹಿಳೆಯರನ್ನ ಜಾಗೃತಪಡಿಸುವಂತದ್ದು ಮತ್ತೆ ಮಹಿಳೆಯರನ್ನ ಕಾಂಗ್ರೆಸ್ ಮತ್ತೆ ಅವರ ಮಿತ್ರ ಪಕ್ಷದ ವಿರುದ್ಧವಾಗಿ ಒಂದ್ ರೀತಿ ಜನವಿರೋಧಿಯಾದಂತಹ ಒಂದು ಅಭಿಪ್ರಾಯವನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಇವತ್ತು ಸಂಜೆ 8:30ಕ್ಕೆ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನ ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ ಬಿಲ್ ವಿಚಾರವಾಗಿ. ಅದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧವಾಗಿ ಗುಡುಗುವಂತ ನರೇಂದ್ರ ಮೋದಿ ಅವರು ಅಂತಿಮವಾಗಿ ಜನರು ಯಾವ ರೀತಿಯಾಗಿ ಕಾಂಗ್ರೆಸ್ ವಿಚಾರದಲ್ಲಿ ತಮ್ಮ ನಡೆಯನ್ನ ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕರೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಇಲ್ಲ ಒಂದ್ ಕಡೆ ಈ ಒಂದು ಬಿಲ್ ಯಾವಾಗ ಸೋಲಾಯಿತೋ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಒಂದ್ ಕಡೆ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೊಂದ್ ಕಡೆ ಕಾಂಗ್ರೆಸ್ನ ರಾಜ್ಯದ ಮಟ್ಟದ ನಾಯಕರೆಲ್ಲರೂ ಕೂಡ ಈ ಒಂದು ಬಿಲ್ ಅನ್ನ ಅಂದ್ರೆ ಕೇಂದ್ರ ಸರ್ಕಾರ ಏನೋ ಪಿತೂರಿ ಮಾಡೋದ್ರ ಮುಖಾಂತರವಾಗಿ ಏನೋ ಮಾಡೋಕೆ ಹೊರಟಿತ್ತು, ಅದನ್ನ ನಾವು ತಪ್ಪಿಸೋದ್ರ ಮುಖಾಂತರವಾಗಿ ಪ್ರಜಾಪ್ರಭುತ್ವವನ್ನು ಉಳಿಸಿದ್ದೇವೆ. ಮುಖ್ಯವಾಗಿ 2011ರ ಜನಗಣತಿ ಆಧಾರದ ಮೇಲೆ ಈ ಒಂದು ಬಿಲ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದೇ ಇದು ಸರಿಯಲ್ಲ. ಮಾಡೋದಾಗಿದ್ರೆ 2024ರ ಲೋಕಸಭಾ ಚುನಾವಣೆ ಮುಂಚಿತವಾಗಿಯೇ ಇದನ್ನ ಮಾಡಬಹುದಾಗಿತ್ತು. ಆದ್ರೆ ಈಗ ಏಕಾಏಕಿ ತಂದುವಂತ ಒಂದು ಉದ್ದೇಶ ಏನು? ಕೇವಲವಾಗಿ ಪಂಚರಾಜ್ಯಗಳ ಚುನಾವಣೆ ಇದನ್ನು ಒಂದು ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಇದನ್ನ ಜಾರಿ ಮಾಡ್ತಾ ಯಾಕೆ ಅರ್ಜೆಂಟ್ ಆಗಿ ತತ್ತು ಅನ್ನೋ ಒಂದು ಮಾತನ್ನ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರವಾಗಿ ಈಗ ಈ ಒಂದು ಬಿಲ್ಗೆ ಈಗಾಗಲೇ ತಿರಸ್ಕಾರವನ್ನು ಮಾಡೋದ್ರ ಮುಖಾಂತರವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಮತ್ತೆ ಈಗಾಗಲೇ ಸೋಲು ಕೂಡ ಈಗಾಗಲೇ ಮಾಡಿದ್ದಾರೆ ಈ ಒಂದು ಬಿಲ್ಗೆ. ಇದೀಗ ಎಲ್ಲ ಒಂದ್ ಕಡೆ ಈ ಒಂದು ಬಿಲ್ ವಿರುದ್ಧವಾಗಿ ಅಂದ್ರೆ ಬಿಜೆಪಿಯ ನಾಯಕರಿಗೂ ಕೂಡ ಒಂದು ರೀತಿ ಕಾಂಗ್ರೆಸ್ ನಾಯಕರು ಪ್ರತ್ಯುತ್ತರವನ್ನು ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇಡೀ ದೇಶದಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅನ್ನುವಂಥದ್ದು ಒಂದು ರೀತಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ಒಂದು ರೀತಿ ದೊಡ್ಡ ಮಟ್ಟದ ಜಟಾಪಟಿಗೆ ಕೂಡ
ಕಾರಣವಾಗಿರುವಂತದ್ದು. ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿ ಮಾತಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಬಿಲ್ ಬಗ್ಗೆ ಕೇಂದ್ರ ಸರ್ಕಾರ ತಂದಿರುವಂತದ್ದು ಸರಿ, ಆದ್ರೆ ಇದ್ರ ಬಗ್ಗೆ ವಿಸ್ತೃತವಾಗಿ ಕೂಡ ಚರ್ಚೆ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ರೀತಿ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡು ಅದರ ಆಧಾರದ ಮೇಲೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಏಕೈಕಿ ಈ ಒಂದು ಬಿಲ್ ತಂದಿರುವಂತದ್ದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೆ ಪರಮೇಶ್ವರ್ ಆಗಿರ್ಬೋದು, ಇವರೆಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯದ ಬಿಜೆಪಿ ನಾಯಕರು ಕೂಡ ಕರ್ನಾಟಕದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಕಡೆ ಕೌಂಟರ್ ಕೊಡುವಂತದ್ದು, ಮತ್ತೊಂದು ಕಡೆ ಕೇಂದ್ರದ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಕರ್ನಾಟಕದ ಬಿಜೆಪಿ ನಾಯಕರು ಸೇರಿದಂತೆ ಇಡೀ ದೇಶದ ಎಲ್ಲಾ ಬಿಜೆಪಿ ನಾಯಕರು ಕೂಡ ಈಗ ಒಂದೇ ಧ್ವನಿ, ಒಂದು ರೀತಿ ಕಾಂಗ್ರೆಸ್ನ ಈ ಒಂದು ಬಿಲ್ ವಿಚಾರವಾಗಿ ನಡೆಯನ್ನ ತೋರಿದ್ರು, ಅದ್ರ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವ ಮುಖಾಂತರವಾಗಿ ಇದನ್ನೇ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ಮಹಿಳೆಯರನ್ನ ಜಾಗೃತಪಡಿಸುವಂತದ್ದು, ಮತ್ತೆ ಒಂದು ರೀತಿ ಕಾಂಗ್ರೆಸ್ ವಿರುದ್ಧವಾಗಿ ಬರ್ತಕ್ಕಂತಹ ಒಂದು ಚುನಾವಣೆಗಳಲ್ಲಿ ತಕ್ಕವಾದಂತಹ ಒಂದು ಪ್ರತ್ಯುತ್ತರವನ್ನು ಕೊಡುವಂಥದ್ದು, ಮತ್ತೆ ಸೋಲು ಉಣಿಸುವಂತ ನಿಟ್ಟಿನಲ್ಲಿ ಸೋಲನ್ನ ಕಾಣಿಸುವುದರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ನಾಯಕರಿಗೆ ಒಂದು ರೀತಿ ತಕ್ಕ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಮತ್ತೆ ಬಿಜೆಪಿ ನಾಯಕರಿಗೂ ಕೂಡ ಒಂದು ರೀತಿ ಬಿಜೆಪಿ ನಾಯಕರು ಏನೇ ತಂತ್ರಗಾರಿಕೆ ಏನಿದ್ರು ಕೂಡ ಅದನ್ನ ಒಂದು ರೀತಿ ಸಮರ್ಥವಾಗಿ ಎದುರಿಸುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಹಾಗಾಗಿನೇ ಈಗ ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಕೇವಲವಾಗಿ ಈಗ ಚರ್ಚೆಗೆ ಸೀಮಿತವಾಗಿದೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಅದು ಜಾರಿಯಾಗುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಬಹುಶಃ ಬರುವಂತ ದಿನಗಳಲ್ಲಿ ನೋಡಬೇಕಾಗುತ್ತೆ. ಈಗಾಗಲೇ ಎನ್ಡಿಎ ನೇತೃತ್ವದಲ್ಲಿ ಇದ್ರೂ ಕೂಡ ಕೇಂದ್ರ ಸರ್ಕಾರ ಅಂತಿಮವಾಗಿ ಬಹುಮತ ಇಲ್ಲದೇನೆ ಈಗ ಆ ಒಂದು ಬಿಲ್ ಈಗ ಫೇಲ್ಯೂರ್ ಆಗಿರುವಂತದ್ದು. ಹಾಗಾಗಿ ಈ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ಈ ಒಂದು ಜಟಾಪಟಿಯಿಂದಾಗಿ ಬರುವಂತ ದಿನಗಳಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಮತ್ತೆ ಕ್ಷೇತ್ರ ಮರು ವಿಂಗಡಣಾ ಬಿಲ್ ಸಂಬಂಧಪಟ್ಟಂತೆ ಏನು ತೀರ್ಮಾನಗಳಾಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.